ಅವತ್ತು ರಾತ್ರಿ ಸುಮಾರು 1:40 ಸುಮಾರಿಗೆ ನಮ್ಮ ಸಬ್ಸ್ಕ್ರೈಬರ್ ಕಾರ್ತಿಕ್ ಅನ್ನುವರು ಹೆಬ್ಬಾಳದಿಂದ ಯಲಹಂಕದ ಕಡೆ ಹೋಗ್ತಾ ಇರ್ತಾರೆ. ಜುಡಿಷಿಯಲ್ ಲೇಔಟ್ ಕ್ರಾಸ್ ಆದ್ಮೇಲೆ ಸ್ವಲ್ಪ ಮುಂದೆ ಒಂದು ಹುಡುಗಿ ಕಾಲೇಜ್ ಬ್ಯಾಗ್ ಇಟ್ಕೊಂಡು ನಿಂತಿರ್ತಾಳೆ. ಕಾರ್ತಿಕ್ ಬೈಕ್ನ ಸ್ಲೋ ಮಾಡಿ ಇನ್ನೇನು ಹತ್ರ ಹೋಗಿ ಹೆಲ್ಪ್ ಬೇಕಾ ಅಂತ ಕೇಳಬೇಕು ಅನ್ನೋಷ್ಟರಲ್ಲೇ ಅವಳಿ ಕೈ ಅಡ್ಡ ಹಾಕಿ ಸ್ಟಾಪ್ ಮಾಡೋಕೆ ಹೇಳ್ತಾಳೆ. ಅವಳ ಕಣ್ಣು ಮುಖವೆಲ್ಲ ಹತ್ತು ಸುಸ್ತಾಗಿರೋ ಹಾಗೆ ಕಾಣಿಸ್ತಾ ಇತ್ತು. ಅಣ್ಣ ಯಲಹಂಕಕ್ಕೆ ಡ್ರಾಪ್ ಕೊಡ್ತೀರಾ ಅಂತ ಅವಳು ಕೇಳ್ತಾಳೆ. ಕಾರ್ತಿಕ್ ಸರಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವಳು ಒಂದು ಸೈಡಲ್ಲಿ ಬೈಕ್ ಮೇಲೆ ಕೂತ್ಕೋತಾಳೆ. ಬಟ್ ಸ್ಟ್ರೇಂಜ್ ಏನಂದ್ರೆ ಕಾರ್ತಿಕ್ಗೆ ಏನೂ ಕೂಡ ವೆಯ್ಟ್ ಅಂತ ಅನ್ಸೋದೇ ಇಲ್ಲ. ಕಾರ್ತಿಕ್ ಅವಳ ಹತ್ತಿರ ಏನಾಯ್ತು, ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹಿಂದಿನಿಂದ ಯಾವುದೇ ರಿಪ್ಲೈ ಬರೋದಿಲ್ಲ. ಆಗ ಕಾರ್ತಿಕ್ ತನ್ನ ಬೈಕ್ನ ಮಿರರಲ್ಲಿ ನೋಡಿದಾಗ ಹಿಂದಿನ ಸೀಟ್ ಖಾಲಿಯಾಗಿತ್ತು. ಕಾರ್ತಿಕ್ಗೆ ಕೈ ಕಾಲೇ ಆಡೋದಿಲ್ಲ. ಆದ್ರೂ ನಾರ್ಮಲ್ ಆಗೇ ಇರಬೇಕು ಅಂತ ಸಿಸ್ಟರ್ ಆರ್ ಯು ಓಕೆ ಅಂತ ಕೇಳ್ತಾನೆ. ಅದಕ್ಕೆ ಹಿಂದಿನಿಂದ ಕೆರೆಯ ಹತ್ತಿರ ನಿಲ್ಲಿಸಿ, ನಾನು ಮನೆಗೆ ಹೋಗ್ಬೇಕು ಅಂತ ಹುಡುಗಿ ಧ್ವನಿ ಕೇಳುತ್ತೆ. ಕೆರೆಯ ಹಿಂದೆ ಇರುವ ಟರ್ನಿಂಗ್ ಹತ್ತಿರ ಹೋಗುವಾಗ ಮತ್ತೆ ಅದೇ ಹುಡುಗಿ ಇಲ್ಲಿ ನಾನು ಸತ್ತಿದ್ದು ಅಂತ ಹೇಳಿದಾಗ ಕಾರ್ತಿಕ್ ಸಡನ್ ಆಗಿ ಬೈಕ್ ನಿಲ್ಲಿಸಿ ಹಿಂದೆ ನೋಡಿದ್ರೆ ಯಾರೂ ಕೂಡ ಇರೋದಿಲ್ಲ. ಆದ್ರೆ ಅವಳ ಬ್ಯಾಗ್ ಮಾತ್ರ ಅಲ್ಲೇ ಇತ್ತು. ಬ್ಯಾಗ್ ಅಲ್ಲಿದ್ದ ID ಕಾರ್ಡ್ ಎಲ್ಲ ತೆಗೆದು ಬ್ಯಾಗನ್ನ ಅಲ್ಲೇ ಬಿಸಾಕಿ ನೆಕ್ಸ್ಟ್ ಡೇ ಅವಳ ಡೀಟೇಲ್ಸ್ನ ಹುಡುಕಿದಾಗ ಗೊತ್ತಾಗುತ್ತೆ 2019 ಅದೇ ಜಾಗದಲ್ಲಿ ಆ ಹುಡುಗಿ ಆಕ್ಸಿಡೆಂಟ್ ಆಗಿ ತೀರೋಗಿದ್ಲು ಅಂತ.